ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ತುಂಬ ವಿಷಯಗಳ ಬಗ್ಗೆ ಮಾತಾಡೋಣ. ಅಂದರೆ ನಮ್ಮ ವಿಕ್ರಾಂತ್ ಆನೆ ಬಗ್ಗೆ, ಅಡ್ಕ ಬಡ್ಕ ಬಗ್ಗೆ, ಹಾಗೂ ಮತ್ತೆ ನಮ್ಮ ಮಕ್ಕನ ಆನೆ ಏನು ಸಕ್ಕರೆಬೆಲೆಗೆ ಹೋಯ್ತು ರೀಸೆಂಟಾಗಿ, ಆ ಆನೆ ಬಗ್ಗೆ, ನಮ್ಮ ಕರಡಿ ಆನೆ ಬಗ್ಗೆ, ಎಷ್ಟೆಲ್ಲ ಆನೆಗಳ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವೆಲ್ಲ ನಾನು ಹತ್ರದಿಂದ ನೋಡಿ ಕೇಳಿರೋಂಥ ವಿಷಯಗಳನ್ನ ಹಂಚ್ಕೊತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋಣ. ಹಾಗೆ ಇವತ್ತು ಸಕ್ಕರೆಬೆಲೆ ಕ್ಯಾಂಪಿಗೆಲ್ಲ ಹೋಗಿ ಬಂದೆ, ಆನೆಗಳೆಲ್ಲ ನೋಡ್ಕೊ ಬಂದೆ, ಎಲ್ಲ ಚೆನ್ನಾಗಿದ್ದಾವೆ. ಟ್ರೈನ್ ಆಗಿದೆ ಆಲ್ಮೋಸ್ಟ್. ಬಟ್ ಅಡ್ಕ ಬಡ್ಕ ಇನ್ನ ಕೈಯಲ್ಲಿ ಇಸ್ಕೊಂಡು ತಿಂತಾ ಇದ್ದಾನೆ ಕುಸ್ರೆನ. ಬಟ್ ಅವನಷ್ಟು ಇನ್ನ ಹತ್ರ ಬಿಡ್ಕೋತಾ ಇಲ್ಲ ಯಾರನ್ನು ಕೂಡ. ಬಟ್ ವಿಕ್ರಾಂತ್ ಓಕೆ, ಆಲ್ಮೋಸ್ಟ್ ಆಗಿದೆ ಸ್ನೇಹಿತರೆ. ಇನ್ನು ಒಂದೂವರೆ ತಿಂಗಳಲ್ಲಿ ಆಚೆ ಬರ್ಬೋದು ಅಂತ. ನೋಡಿ ಸ್ನೇಹಿತರೆ, ಈ ಸಕ್ಕರೆಬೆಲೆಯಲ್ಲಿ ಕ್ಯಾಂಪ್ಗೆ ಬರದೇ ಇರುವಂತ ಆನೆಗಳು ಕೂಡ ತುಂಬಾ ಇದಾವೆ. ಉದಾಹರಣೆಗೆ ಗಣೇಶ, ಬೆಂಗಳೂರು ಗಣೇಶ ಇರ್ಬೋದು, ಮಣಿಕಂಠ ಅಂತ ಒಂದು ಆನೆ ಇದೆ. ಅವೆಲ್ಲ ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಿ ಕ್ಯಾಂಪಿಗೆ ಬರೋದನ್ನ ನಿಲ್ಸಿರೋವಂಥ ಆನೆಗಳು. ಅವು ಕೂಡ ಮುಂಚೆ ಕ್ಯಾಂಪಿಗೆ ಬರ್ತಾ ಇದ್ವು ಸ್ನೇಹಿತರೆ. ಬಟ್ ಅಲ್ಲಿ ಕೆಲವು ದುರ್ಘಟನೆ ಅನ್ಬೋದು, ಅಂತ ಏನೋ ಒಂದು ಅವಘಡಗಳು ನಡೆದ್ಮೇಲೆ ಅವು ಕ್ಯಾಂಪಿಗೆ ಬರೋಕೆ ಸೂಕ್ತ ಅಲ್ಲ ಅಂತ ಆನೆಗಳನ್ನ ಕೂಡ ಅವರು ಕಾಡಿನಲ್ಲೇ ಇಟ್ಟು ಅವುಗಳಿಗೆ ಮೇವು ನೀರನ್ನ ಕೊಟ್ಟು ನೋಡ್ಕೋತಾ ಇರ್ತಾರೆ. ಸೊ ಹೀಗಾಗಿ ಆನೆ ಕೆಲಸ ಅನ್ನೋದು ನಾವು ಎಷ್ಟು ಖುಷಿಯಿಂದ ನೋಡ್ತೀವಿ ಕ್ಯಾಂಪಲ್ಲಿ, ಆ ಥರ ಇರಲ್ಲ. ಎಷ್ಟೋ ಅಬ್ನಾರ್ಮಲ್ ಎಲಿಫೆಂಟ್ಗಳನ್ನ ಕೂಡ ಇವರು ನೋಡ್ಕೋಬೇಕಾಗತ್ತೆ. ಅಂತ ಆನೆಗಳು ಕ್ಯಾಂಪಿಗೆ ಬರಲ್ಲ, ಊರಲ್ಲೇ ಇರ್ತವೆ ಅಥವಾ ಕಾಡೊಳಗೆ ಇರ್ತವೆ. ವಿಡಿಯೋ ಮಾಡಾಕೋಗ್ರು, ಫೋಟೋ ತೆಗ್ದಾಕೋಗ್ರು ಅಂತ ಅನ್ಬೋದು ಸ್ನೇಹಿತರೆ. ಯಾಕಂದ್ರೆ ಅಲ್ಲೆಲ್ಲ ವಿಡಿಯೋ ಮತ್ತೆ ಫೋಟೋನ ತೆಗಿಯೋಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಯಾಕಂದ್ರೆ ಅವೆಲ್ಲ ಟ್ರೈನಿಂಗ್ ಅಲ್ಲಿ ಇರುವಂತ ಆನೆಗಳಿಗೆ ಅವುಗಳದೇ ಆದ ರೀತಿ ನೀತಿ ಇರುತ್ತೆ. ಯಾರು ಕೂಡ ಪಬ್ಲಿಕ್ ಕೂಡ ನಾವು ಹತ್ರ ಹೋಗಿ ತೊಂದರೆ ಮಾಡೋ ರೀತಿ ಇರಲ್ಲ ಅದನ್ನ. ಸೊ ಹಾಗಾಗಿ ಅಟ್ಲೀಸ್ಟ್ ಅದು ಬಿಟ್ರೆ ನಮ್ಮ ಕ್ಯಾಂಪ್ಗೆ ಹೋಗಿದ್ದೆ, ಅಲ್ಲಿ ಎಲ್ಲ ಆನೆಗಳು ಇದ್ವು. ತುಂಬಾ ಮಳೆ ಇದೆ ಈ ಕಡೆ, ಮಲೆನಾಡಲ್ವಾ, ತುಂಬಾ ಅದ್ರಲ್ಲಿ ಮಳೆಗಾಲ ಬೇರೆ. ಮಳೆ ಒಂದು 5-10 ನಿಮಿಷ ಸೈಲೆಂಟ್ ಆಗತ್ತೆ, ಮತ್ತೆ ಬರ್ತಾ ಇರತ್ತೆ ಮಳೆ. ಸೊ ಅದ್ರಲ್ಲೂ ಕೂಡ ಕೇಶವ ಮತ್ತೆ ಸೋಮಣ್ಣ 2 ಆನೆಗಳು ಗೀಳಿಟ್ವು ಸ್ನೇಹಿತರೆ. ನಿಜವಾದ ಆನೆ ಗೀಳಿಡೋದು ಎಷ್ಟು ಸೌಂಡ್ ಇರುತ್ತೆ ಅಂದ್ರೆ ಕಿವಿ ಹೋಗ್ಬಿಡು ಕಿತ್ತೋಗ್ಬೇಕು ನಿಮ್ದು, ಅಷ್ಟು ಸೌಂಡ್ ಇರತ್ತಲ್ಲಿ. ನಾವು ನೋಡೋ ತರ ಇರಲ್ಲ ಆನೆಗಳು, ತುಂಬಾ ಟೆರರ್. ಯಾವತ್ತು ಕಾಡು ಪ್ರಾಣಿಗಳೇ. ಸೊ ಆ ಒಂದು ಗೀಳಿಟ್ಟ ಕ್ಷಣ ನಾನು ಅಲ್ಲೇ ವಿಡಿಯೋ ಮಾಡ್ತಾ ಇದ್ದೆ. ಕಿವಿ ಒಂದು ಕ್ಷಣ ಮುಚ್ಕೋಬೇಕು ನಾವು, ಆ ರೀತಿ ಅಷ್ಟು ಜೋರ್ ಸೌಂಡು. ನೋಡಿ ಕೇಶವನ ಗೀಳಿಡದೆ ಗೀಳಿಡ್ತಿದ್ದಾನೆ ಅಂತ ಕೇಶವ. ಮಕ್ಕನ ಆನೆ ಬಗ್ಗೆ ಹೇಳ್ಬೇಕು ನಿಮಗೆ. ಅದು ಆಲ್ಮೋಸ್ಟ್ ಟ್ರೈನ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಈಗ ಅದ್ರ ಮೇಲೆ ಕುತ್ಕೊಂಡು ಊರಲ್ಲಿ ಓಡಾಡಿಸ್ತಾ ಇದ್ದಾರೆ. ಅಂದ್ರೆ ಮಾವುತ ಅದ್ರ ಮೇಲೆ ಕುತ್ಕೊಂಡು ಆಲ್ಮೋಸ್ಟ್ ಒಂದು 80% ಫುಲ್ ಟ್ರೈನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಕೂಡ ಒಂದು ತಿಂಗಳು ಹಿಂದೆ ಏನೋ ನಾನು ನೋಡಿದೆ, ಅದು ಊರಲ್ಲಿ ಓಡಾಡಿಸ್ತಾ ಇದ್ರು. ಅಂದ್ರೆ ಇನ್ನು ಆನೆ ಮೇಲೆ ಕೂತಿರ್ಲಿಲ್ಲ ಮಾವುತರು, ಹಾಗೆ ಓಡಾಡಿಸ್ತಾ ಇದ್ರು ಹಿಂದೆ ಅಶ್ವತ್ಥಾಮ ಆನೆನ ಸಪೋರ್ಟ್ ತಗೊಂಡು. ಬಟ್ ಇವಾಗ ಆನೆ ಮೇಲೆ ಕೂತ್ಕೊಂಡು ಊರಲ್ಲಿ ಓಡಾಡ್ತಾ ಇದ್ದಾರೆ, ಒಳ್ಳೆ ತರಬೇತಿನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆಮೇಲೆ ಕಾಡಲ್ಲೂ ಕೂಡ ಒಳ್ಳೆ ಮೇವುಗಳಿರೋದ್ರಿಂದ ನಮ್ಮ ಆನೆಗಳು ತುಂಬಾ ಚೆನ್ನಾಗಿ ಮೇಯ್ಕೊಂಡಿದ್ದಾವೆ. ಎಲ್ಲ ಆನೆಗಳು ಸಹ ಇನ್ನೊಂದ್ 2 ತಿಂಗಳಲ್ಲಿ ಇನ್ನ ಒಳ್ಳೆ ಬಾಡಿ ಬರ್ತವೆ. ಯಾಕಂದ್ರೆ ಮೇವೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಈಗ ಕಾಡಲ್ಲಿ. ಸ್ನೇಹಿತರೆ, ಇನ್ನು ನಮ್ಮ ಶಿವಮೊಗ್ಗ ದಸರಾ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಸಾಗರ್ ಆನೆನೆ ಅಂಬಾರಿ ಹೊರುವಂಥದ್ದು. ತುಂಬಾ ವರ್ಷಗಳಿಂದ ಅವನೇ ಹೊರ್ತಾ ಇದ್ದಾನೆ. ಸಾಗರ್ ಜೊತೆ ಬಹದ್ದೂರು, ಬಾಲಣ್ಣ ಅಥವಾ ಸೋಮಣ್ಣ, ಇನ್ಯಾವ್ದಾರ ಆನೆ, ಒಟ್ಟು 3 ಆನೆ ಬರುವಂಥದ್ದು ದಸರಾಗೆ. ಹೆಣ್ಣಾನೆಗಳು ಯಾವುದು ಬರಲ್ಲ. ಸುಮಾರು ಒಂದು 2-3 ವರ್ಷದಿಂದ ಬಂದಿತ್ತು ಹೆಣ್ಣಾನೆ. ಸೊ ಇವಾಗ ಯಾವುದು ತರಿಸ್ತಾ ಇಲ್ಲ, ಬರೀ ಗಂಡನೇ ತರಿಸ್ತಾರೆ. ಬೆಳ್ಳಿ ಅಂಬಾರಿನ ಇಲ್ಲಿ ಓಡಿಸ್ತಾರೆ ಶಿವಮೊಗ್ಗದಲ್ಲಿ. ಸೊ ಅದನ್ನ ಒಂದು ಮಾಡ್ಕೊಡ್ತಾರೆ. ಅದಕ್ಕೆ ಈ 3 ಆನೆ ಬರುವಂಥದ್ದು ಸ್ನೇಹಿತರೆ. ಸಾಗರ್ ಫಿಕ್ಸ್, ಇನ್ನೆರಡು ಆನೆ ಯಾವುದು ಅಂತ ಬಂದ್ಮೇಲೆ ಗೊತ್ತಾಗೋದು. ಹಾಗೆ ಸಾಗರ್ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಕನ್ನಡದಲ್ಲಿ ಮಾವುತ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದಾರೆ. ಹೊಸ ಹೀರೋ ಅನ್ಸತ್ತೆ ಅವರು, ನಾನು ನೋಡಿಲ್ಲ ಬೇರೆ ಕಡೆ, ಹೊಸ ಹೀರೋ ಅನ್ಸತ್ತೆ ಅವರು. ಮಾವುತ ಅನ್ನೋ ಒಂದು ಸಿನಿಮಾಗೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸಾಗರೇ ಆನೆ, ಮೇಯ್ನ್ ಆನೆ. ಸ್ಟೋರಿ ಏನು, ಯಾವುದು ರಿಲೇಟೆಡ್ ಮಾಡ್ತಿದ್ದಾರೆ, ರಿಯಲ್ ಸ್ಟೋರಿ ಬೇಸ್ಡಾ ಅಥವಾ ಕಾಲ್ಪನಿಕನ, ಅದೇನು ಗೊತ್ತಿಲ್ಲ. ಒಟ್ಟು ಶೂಟಿಂಗ್ ನಡೀತಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ಶೂಟಿಂಗ್ ನಡೀತಾ ಇದೆ. ನಮ್ಮ ಸಕ್ಕರೆಬೆಲೆನಲ್ಲೇ ಊರೊಳಗೆ ಕಾಡೊಳಗೇನೆ ಶೂಟಿಂಗ್ ನಡೀತಾ ಇದೆ. ಅದು ಕೂಡ ಒಂದು ವಿಷಯ ಸ್ನೇಹಿತರೆ. ಯಾಕಂದ್ರೆ ಸಕ್ಕರೆಬೆಲ್ಲಿನ ಸಾಗರ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ನಮಗೆಲ್ಲ ಖುಷಿ ಅಲ್ವಾ. ಸೊ ಅದು ಕೂಡ ಒಂದು ವಿಷಯ. ಹಾಗೆ ಸ್ನೇಹಿತರೆ, ನಮ್ಮ ಕರಡಿ ಆನೆ ಕೂಡ 1-2 ದಿವಸದಿಂದ ಆಚೆ ಕ್ಯಾಂಪಿಗೆ ಬಂದಿದ್ದಾನೆ. ಸುಮಾರು ಹೆಚ್ಚು ಕಮ್ಮಿ 1.5 ವರ್ಷ ಆಯಿತು. ನಾನು ಅದರಲ್ಲಿ ಒಂದು ರೀಲ್ ಕೂಡ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೆ ಸ್ನೇಹಿತರೆ. ಅದಕ್ಕೆ ತುಂಬ ಜನ ಕಮೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ತುಂಬ ವೀಕ್ ಆಗಿಬಿಟ್ಟಿದ್ದಾನೆ, ಕಾಡಲ್ಲಿ ಹೇಗೋ ಚೆನ್ನಾಗಿದ್ದ,
ಇಲ್ಲಿ ಬಂದ್ಬಿಟ್ಟು ವೀಕ್ ಆಗ್ಬಿಟ್ಟ, ಚೆನ್ನಾಗಿ ನೋಡ್ಕೊತಾ ಇಲ್ಲ, ನೀವು ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಹಾಗೆ ಹೇಗೆ ಅಂತ ತುಂಬ ಕಮೆಂಟ್ಗಳು ಬರ್ತಾ ಇದಾವೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ನನಗೆ ತಿಳಿದಿರೋ ಮಟ್ಟಿಗೆ ಏನದು ಕೇಳ್ತೀನಿ ಅಂದರೆ, ಈಗ ಟ್ರೈನಿಂಗಲ್ಲಿ ಇರುವಂಥ ಆನೆಗಳು ಯಾವತ್ತೂ ತುಂಬ ಚೆನ್ನಾಗಿ ತಿನ್ನಲ್ಲ ಸ್ನೇಹಿತರೆ. ಅವು ಮೆಂಟಲಿ ಇರ್ಬೋದು ಅಥವಾ ಏನೋ ಒಂದು ರೀತಿಯಲ್ಲಿ ಅವು ತಿನ್ನೋದು ಕಮ್ಮಿ ಆಗಿರುತ್ತೆ. ಆಮೇಲೆ ಟ್ರೈನಿಂಗ್ ಪೀರಿಯಡಲ್ಲಿ ಇರ್ತವೆ. ಸೊ ಹಾಗಾಗಿ ಎಂಥ ಆನೆಗೂ ಸಹ ಬಾಡಿ ವೀಕ್ ಆಗುತ್ತೆ. ಬಟ್ ಅದೇ ಶಾಶ್ವತ ಅಲ್ಲ, ಯಾಕಂದರೆ ಅದಕ್ಕೆ ಮತ್ತೆ ರಿಕವರಿ ಆಗಿ ಬಂದಮೇಲೆ, ನಮ್ಮ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಕ್ಯಾಂಪಿಗೆ ಬಂದಮೇಲೆ ತುಂಬ ಚೆನ್ನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಿಂದ 6 ತಿಂಗಳಿಂದ 1 ವರ್ಷದೊಳಗೆ ಮತ್ತೆ ಅದೇ ಫಿಸಿಕ್ಸಿಗೆ ವಾಪಸ್ ಬರ್ತವೆ ಅವು. ಸೊ ಹೀಗಾಗಿ ಇಲ್ಲಿ ಊಟ ಆಗ್ತಿಲ್ಲ, ಚೆನ್ನಾಗಿ ನೋಡ್ಕೊಂಡಿಲ್ಲ, ಅದು ಇದು ಅನ್ನೋದೆಲ್ಲ ನನ್ನ ಪ್ರಕಾರ ತಪ್ಪು ಸ್ನೇಹಿತರೆ. ಎಲ್ಲ ಆಗುತ್ತೆ, ಮುಗಿದಿದೆ ಟ್ರೈನಿಂಗ್, ಇನ್ಮೇಲಿಂದ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಆಗ್ತಾನೆ. ಸೊ ಅದು ಕೂಡ ಒಂದು ಹೈಪ್ ಕ್ರಿಯೇಟ್ ಮಾಡಿದಂಥ ಆನೆ ಸ್ನೇಹಿತರೆ, ಕರಡಿ ಬಬ್ರುವಾನ. ಅದು ಕೂಡ ಇನ್ನೂ ಲೇಟ್ ಮಾಡ್ತಾರೆ ಅಂದ್ಕೊಂಡ್ವಿ, ಬಟ್ ಸಡನ್ನಾಗಿ ಬಂದ್ಬಿಟ್ಟ ಕ್ಯಾಂಪ್ಗೆ. ಖುಷಿ ಆಯಿತು ಸ್ನೇಹಿತರೆ. ನೀವು ಕೂಡ ಹೋಗಿ ನೋಡ್ಬೋದು, ಈಗ ಕ್ಯಾಂಪ್ನಲ್ಲಿ ಇರ್ತಾನೆ ಅವನು. ಸೊ ನೋಡೋರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ. ಯಾಕೆಂದರೆ ನಾನು ರೀಸೆಂಟಾಗಿ ಯಾವುದೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಲ್ಮೋಸ್ಟ್ ಯಾವ ಕ್ಯಾಂಪಿಗೂ ವಿಸಿಟ್ ಮಾಡೋಕ್ಕೂ ಕೂಡ ಆಗಿಲ್ಲ. ಈ ವಿಡಿಯೋದಲ್ಲಿ ತುಂಬ ವಿಷಯಗಳು ಕವರ್ ಮಾಡಿದ್ದೀವಿ ಅನ್ಕೊತೀನಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.